ನೋಡಿ, ಡಿಫ್ರೆನ್ಷಿಯೇಷನ್ ಮೇಲೆ 2 ಮಾರ್ಕ್ಸಲ್ಲಿ 3 ಮಾರ್ಕ್ಸ್, 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್. ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಕೇಳಬಾರ್ದು ಅಂತೇನಿಲ್ಲ. ಈಗ ನಾನು ಒಂದು ಡಿಫ್ರೆಂಟ್ ಪ್ರಾಬ್ಲಮ್ನ ತೊಗೊತೇನೆ ಅಬೌಟ್ ಡಿಫ್ರೆನ್ಷಿಯೇಷನ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಈ ಥರ ಪ್ರಾಬ್ಲಮ್ಸ್ ನೋಡಿರಲ್ಲ, ವರ್ಕೌಟು ಮಾಡಿರಲ್ಲ. ನನ್ನ ಪ್ರಕಾರ 100ಕ್ಕೆ 99% ಈಗ ನಾನೇನು ಮಾಡ್ತೀನಿ, ಆ ಪ್ರಾಬ್ಲಮ್ಸನ್ನು ನೋಡಿರಲ್ಲ, ವರ್ಕೌಟು ಮಾಡಿರಲ್ಲ. ನಾನು 99% ವರ್ಕೌಟು ಮಾಡಿರಲ್ಲ, ನೋಡಿರಲ್ಲ ಅಂತ ಹೇಳಿದ್ದೇನೆ. ಇಲ್ಲ ಸರ್, ನಾನು ವರ್ಕ್ ಮಾಡಿದ್ದೇನೆ, ನೋಡಿದ್ದೀನಿ ಅಂದರೆ ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲ ಸರ್, ನೀವು ಹೇಳ್ತಿರೋ ಪ್ರಕಾರ ನಾವು ವರ್ಕ್ ಮಾಡಿಲ್ಲ ಅಂತ ಹೇಳೋಕ್ಕೋಗ್ಬೇಡಿ. ವರ್ಕ್ ಮಾಡಿದ್ದೀವಿ ಅಂದರೆ ನಮಗೆ ಖುಷಿ ಆಗುತ್ತೆ. ಓಕೆ, ಯೂಸಿಂಗ್ ನೋಡಿ, ನಿಮ್ಮ ಪ್ರಾಬ್ಲಮ್ ಇಲ್ಲೇ ಇದೆ, ಬುಕ್ಸಲ್ಲೇ ಇದೆ. ಯೂಸಿಂಗ್ ದ ಫ್ಯಾಕ್ಟ್ ದಟ್ ನೋಡಿ, ಯೂಸಿಂಗ್ ದ ಫ್ಯಾಕ್ಟ್ ದಟ್ sin of a plus b is equal to sin a cos b plus cos a sin b and the differentiation ಪ್ರಾಬ್ಲಮ್ ತೋರಿಸ್ತಾ ಇದ್ದೀನಿ, ಬುಕ್ಕಲ್ಲಿರೋದೆ. ನಾನು ಯಾವುದೋ ತಗೊಂಡು ಮಾಡಿದ್ದೀನಿ ಅಂದ್ಕೊಂಬಾರ್ದು. obtain the sum formula of cosine. obtain the sum formula of cosine. ಈ ಪ್ರಾಬ್ಲಮ್ ತೊಗೊಂಡಿದ್ದೇನೆ. ಓಕೆ, ನೋಡೋಣ. ನಾನು ವರ್ಕೌಟ್ ಮಾಡ್ತೇನೆ ಈಗ. ವಾಟ್ ಇಸ್ ದ ಸಮ್ ಫಾರ್ಮುಲಾ ಆಫ್ ಕಾಸೈನ್ ಅಂದರೆ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿದೆಯಲ್ಲ. ಆ ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ವಾಟ್, ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಫಾರ್ಮುಲಾ ಬರಬೇಕೀಗ. ಇದನ್ನು ಯೂಸ್ ಮಾಡ್ಕೊಂಡು, ಡಿಫ್ರೆನ್ಷಿಯೇಷನ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಕಂಡುಹಿಡ್ಕೊಂಡಾಗ ನಮಗೆ ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಫಾರ್ಮುಲಾ ಬರಂಗೆ ಮಾಡಿ ಅಂತ ಹೇಳ್ತಾವ್ರೆ. ನಾವು ಗಿವನ್ sin of a plus b is equal to sin a into cos b plus cos a into sin b. Using differentiation, how to find out cos of a plus b formula. Now differentiate with respect to x on both sides. Sin get differentiation, cos of a plus b into derivative of a with respect to x ಅಂದರೆ dA by dx. ವಿತ್ ರೆಸ್ಪೆಕ್ಟ್ ಟು ಎಕ್ಸೇ ಮಾಡಬೇಕು ಅಂತೇನಿಲ್ಲ, ನೀವು ಯಾವ್ದು ಬೇಕಾದ್ರೂ ಮಾಡಿ. ಪ್ಲಸ್ ಡೆರಿವೇಟಿವ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಬಿ ಬೈ ಡಿ ಎಕ್ಸ್ ಇಂಟು ಇಲ್ಲಿ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಡಿ ಎ ಬೈ ಡಿ ಎಕ್ಸ್ ಪ್ಲಸ್ ಡಿ ಬಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇದು ಪ್ರಾಡಕ್ಟ್ ಯೂಸ್ ಮಾಡಿ, ಇದಕ್ಕೂ ಪ್ರಾಡಕ್ಟ್ ಯೂಸ್ ಮಾಡಿ, ಇದಕ್ಕೂ ಪ್ರಾಡಕ್ಟ್ ಯೂಸ್ ಮಾಡಿ. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಕಾಸ್ ಬಿ ಅಂದರೆ ಮೈನಸ್ ಸೈನ್ ಬಿ ಇಂಟು ಡೆರಿವೇಟಿವ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲಿ ಡಿ ಬಿ ಬೈ ಡಿ ಎಕ್ಸ್ ಫಸ್ಟ್ ಆಯಿತು. ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಕಾಸ್ ಬಿ ಇಂಟು ಡೆರಿವೇಟಿವ್ ಆಫ್ ಸೈನ್ ಎ ಅಂದರೆ ಕಾಸ್ ಎ ಇಂಟು ಡಿ ಎ ಬೈ ಡಿ ಎಕ್ಸ್. ಕ್ಲಿಯರ್. ಈಗ ಈ ಪಾರ್ಟ್ದು ಪ್ರಾಡಕ್ಟಲ್ಲಿ ಅಪ್ಲೈ ಮಾಡಿದ್ದು ಮುಗೀತು. ನೆಕ್ಸ್ಟ್ ಪ್ಲಸ್ ಇದು ಫಸ್ಟ್ ಫಂಕ್ಷನ್ನು, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಬಿ ಅಂದರೆ ಕಾಸ್ ಬಿ ಇಂಟು ಡಿ ಬಿ ಬೈ ಡಿ ಎಕ್ಸ್ ಪ್ಲಸ್ ಸೈನ್ ಬಿ ಡೆರಿವೇಟಿವ್ ಆಫ್ ಕಾಸ್ ಎ ಅಂದರೆ ಮೈನಸ್ ಸೈನ್ ಎ into dA by dx. Okay, total differentiation is over. ಇದಕ್ಕೂ ಪ್ರಾಡಕ್ಟ್ ಅಪ್ಲೈ ಮಾಡಿದ್ದೇನೆ, ಇದಕ್ಕೂ ಪ್ರಾಡಕ್ಟ್ ಅಪ್ಲೈ ಮಾಡಿದ್ದೇನೆ. ಓಕೆ, ನಾವು ಲೆಫ್ಟ್ ಸೈಡ್ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಡಿ ಎ ಬೈ ಡಿ ಎಕ್ಸ್ ಪ್ಲಸ್ ಡಿ ಬಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಡಿ ಎ ಬೈ ಡಿ ಎಕ್ಸ್ ಕಾಮನ್ ತೆಗಿತೇನೆ. ಡಿ ಎ ಬೈ ಡಿ ಎಕ್ಸ್ ಕಾಮನ್ ತೆಗೆದ್ರೆ ಎಲ್ಲೆಲ್ಲಿ ಡಿ ಎ ಬೈ ಡಿ ಎಕ್ಸ್ ಇದೆ, ಇಲ್ಲೊಂದಿದೆ ನೋಡಿ, ಡಿ ಎ ಬೈ ಡಿ ಎಕ್ಸ್. ಅದ್ರ ಕೋಫಿಷಿಯಂಟ್ ಏನು, ಕಾಸ್ ಎ ಇಂಟು ಕಾಸ್ ಬಿ, ಕಾಸ್ ಎ ಇಂಟು ಕಾಸ್ ಬಿ. ಇಸ್ ಇಟ್ ಕರೆಕ್ಟ್? ಡಿ ಎ ಬೈ ಡಿ ಎಕ್ಸ್, ಡಿ ಎ ಬೈ ಡಿ ಎಕ್ಸ್
ಕಾಮನ್ ತೆಗೆದಿದ್ದೇನೆ. ಅದ್ರ ಕೋಫಿಷಿಯಂಟು ಕಾಸ್ ಎ ಇಂಟು ಕಾಸ್ ಬಿ. ಇನ್ನೊಂದು ಇದೆ ಡಿ ಎ ಬೈ ಡಿ ಎಕ್ಸ್ ಇಲ್ಲಿದೆ ನೋಡಿ. ಇದ್ರ ಕೋಫಿಷಿಯಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಓಕೆ, ನೆಕ್ಸ್ಟ್ ಪ್ಲಸ್ ಡಿ ಬಿ ಬೈ ಡಿ ಎಕ್ಸ್ ಕಾಮನ್ ತೆಗಿತೇನೆ. ಡಿ ಬಿ ಬೈ ಡಿ ಎಕ್ಸು ಎಲ್ಲೆಲ್ಲಿದೆ? ಡಿ ಬಿ ಬೈ ಡಿ ಎಕ್ಸ್ ಇಲ್ಲಿದೆ, ಫಸ್ಟ್ ಟರ್ಮ್ ಇದೆ. ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಇನ್ನೊಂದು ಇಲ್ಲಿದೆ ಡಿ ಬಿ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿ. ಫಸ್ಟ್ ಪ್ಲಸ್ ಇರೋದು ಬರೀತಾನೆ. ಡಿ ಬಿ ಬೈ ಡಿ ಎಕ್ಸ್ ಕೋಎಫಿಷಿಯಂಟ್ ಕಾಸ್ ಎ ಇಂಟು ಕಾಸ್ ಬಿ ಮೇಲ್ಗಡೆ ಡಿ ಬಿ ಬೈ ಡಿ ಎಕ್ಸು ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಓಕೆ, ನೆಕ್ಸ್ಟ್ ಆರ್ ಎಚ್ ಎಸ್ ಅಲ್ಲಿ ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ ನೋಡಿ, ಇವೆರಡು ಸೇಮ್ ಇದೆ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಕಾಮನ್ ತೆಗಿತಾನೆ. ಎರಡು ಸೇಮ್ ಇದೆ. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಕಾಮನ್ ತೆಗೆದ್ರೆ ಬಾಕ್ಸ್ ಉಳ್ಕೊಂಡಿದ್ದೇನು ಡಿ ಎ ಬೈ ಡಿ ಎಕ್ಸ್ ಪ್ಲಸ್ ಡಿ ಬಿ ಬೈ ಡಿ ಎಕ್ಸ್. ಎಲ್ ಎಚ್ ಎಸ್ ಅಲ್ಲಿ ಏನು ಉಳ್ಕೊಂಡಿದೆ? ಇಲ್ಲಿದೆಯಲ್ಲ, ಇದು ಎಲ್ ಎಚ್ ಎಸ್ ಪಾರ್ಟಲ್ಲಿ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಡಿ ಎ ಬೈ ಡಿ ಎಕ್ಸ್ ಪ್ಲಸ್ ಡಿ ಬಿ ಬೈ ಡಿ ಎಕ್ಸ್. ಇದೇನಾಯಿತು? ಕ್ಯಾನ್ಸಲ್. ರಿಮೈನಿಂಗ್ ಲೆಫ್ಟ್ ಸೈಡ್ ಕಾಸ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಇದು ಸಮ್ ಆಫ್ ಕೊಸೈನ್ ಫಾರ್ಮುಲಾ. ಕಾಸ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಥ್ರೂ ಡಿಫ್ರೆನ್ಷಿಯೇಷನ್. ಓಕೆ, ಪ್ರಾಬ್ಲಮ್ ಇನ್ನೊಂದ್ಸರಿ ತೋರಿಸ್ತೇನೆ ನೋಡಿ. ಯೂಸಿಂಗ್ ದ ಫ್ಯಾಕ್ಟ್ ದಟ್ ಸೈನ್ ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ using differentiation and the differentiation obtain the sum formula for cosines. Sum ಅಂದರೆ ಪ್ಲಸ್, cosine ಅಂದರೆ ಕಾಸ್. That is cos of a plus b is equal to cos a cos b minus sin a sin b using differentiation. ಓಕೆ, ಪ್ರಾಡಕ್ಟ್ ಟೂ ಟೈಮ್ಸ್ ಯೂಸ್ ಮಾಡಿದ್ದೇವೆ. ಈ ಥರ ಹಾರ್ಡ್ ಕ್ವಶನ್ಸ್ ಅಂದಾಗ ಮಿಸ್ಲೇನಿಯಸಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ಕೇಳೋ ಚಾನ್ಸ್ ಇರುತ್ತೆ. ವರ್ಕೌಟ್ ಮಾಡಿ. ಥ್ಯಾಂಕ್ ಯು.